ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಸರ್ಕಾರಿ ನೌಕರರಿಗೆ ಯಾವುದೇ ಪಕ್ಷ ಬರಲಿ ಇಲ್ಲಿ ಮೋಸ ಆಗ್ತಾ ಇದೆ, ಅವರ ಒಂದು ಭರವಸೆಯನ್ನು ಹುಸಿಗೊಳಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡ್ಬೋದು. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಅವರ ಬೊಮ್ಮಾಯಿ ಸರ್ಕಾರ ಏನು ಹೇಳ್ತಾ ಇತ್ತು ಅಂತಂದ್ರೆ, ಸರ್ಕಾರಿ ನೌಕರರ ಒಂದು ಪ್ರತಿಭಟನೆಯನ್ನ ಇಲ್ಲಿ ನಡೆಸಬೇಡಿ, ಇಲ್ಲಿ ನಾವು ನಿಮಗೆ ಬೇಕಾಗಿರುವಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಸೌಲಭ್ಯವನ್ನು ಒದಗಿಸ್ಕೊಡ್ತೀವಿ, ಹಾಗಾಗಿ ನೀವು ಯಾವುದೇ ರೀತಿ ಇಲ್ಲಿ ಪ್ರತಿಭಟನೆಯನ್ನ ನಡೆಸುವಂತ ಅವಶ್ಯಕತೆ ಇಲ್ಲ, ನಿಮ್ಮ ಬೇಡಿಕೆಯನ್ನು ನಾವು ಈಡೇರಿಸ್ತೀವಿ ಅನ್ನುವಂಥದ್ರ ಬಗ್ಗೆ ಭರವಸೆಯನ್ನ ಕೊಟ್ಟಿದ್ರು. ಆದರೆ ಆ ಒಂದು ಭರವಸೆ ಅಲ್ಲಿಗೆ ಹುಸಿಯಾಗಿತ್ತು. ಅದಾದ ನಂತರ ಇಲ್ಲಿ ಬಿಜೆಪಿ ಸರ್ಕಾರ ಹೋಗಿ ಕಾಂಗ್ರೆಸ್ ಸರ್ಕಾರ ಬಂದ್ರೂ ಕೂಡ ಇಲ್ಲಿ ಅದೇ ನೌಕರರಿಗೆ ಮೋಸ ಆಗ್ತಾ ಇರುವಂಥದ್ದು. ಈಗಾಗಲೇ 7ನೇ ವೇತನ ಆಯೋಗದ ವರದಿ ಈ ಒಂದು ಲೋಕಸಭೆ ಚುನಾವಣೆಯ ಹೊಸ್ತಿಲಲ್ಲಿ ವರದಿಯನ್ನು ಸಲ್ಲಿಕೆ ಮಾಡಿದ್ರು. ಆಗ ನೀತಿ ಸಂಹಿತೆ ಇತ್ತು, ಸಿದ್ದರಾಮಯ್ಯನವರು ಇದಕ್ಕೆ ಯಾವುದೇ ರೀತಿ ಒಂದು ರೆಸ್ಪಾನ್ಸ್ ಮಾಡಿರಲಿಲ್ಲ, ಆಗ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಮುಂದೂಡಿದ್ರು. ಸೊ ಈ ಲೋಕಸಭೆ ಚುನಾವಣೆ ಆದ್ರೂ ಕೂಡ ಅದಾದ ನಂತರನೂ ಕೂಡ ಏನಾದರೂ ಒಂದೊಳ್ಳೆ ಡಿಸಿಷನ್ ಅನ್ನು ತೆಗೆದುಕೊಂಡು 7ನೇ ವೇತನ ಆಯೋಗ ಜಾರಿ ಮಾಡ್ತಾರ ಅನ್ನುವಂಥದ್ದು ಖುಷಿಯಿಂದ ಸರ್ಕಾರಿ ನೌಕರರಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ನಡೆದಿರುವಂಥ ಸಚಿವ ಸಂಪುಟ ಸಭೆಯಲ್ಲಿ ಈ 7ನೇ ವೇತನ ಆಯೋಗದ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೀರ್ಮಾನವನ್ನು ಇಲ್ಲಿ ಕೈಗೊಂಡೇ ಇಲ್ಲ. ಯಾಕಂತಂದ್ರೆ ಒಬ್ಬೊಬ್ಬರು ಶಾಸಕರು ಒಂದೊಂದು ರೀತಿಯಾಗಿ ಹೇಳ್ತಾರೆ, ಒಬ್ಬೊಬ್ಬರು ಸಚಿವರು ಒಂದೊಂದು ರೀತಿಯಾಗಿ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಅಷ್ಟೊಂದು ಹಣವನ್ನು ಹೊಂದಾಣಿಕೆ ಮಾಡೋಕ್ಕಾಗ್ತಾ ಇಲ್ಲ, ಸಾವಿರಾರು ಕೋಟಿ ಬೇಕಾಗುತ್ತೆ. ಇನ್ನು ಈ 7ನೇ ವೇತನ ಆಯೋಗವನ್ನು ಜಾರಿ ಮಾಡಿದರೆ ಇಲ್ಲಿ 17-18 ಸಾವಿರ ಕೋಟಿ ಸರ್ಕಾರಕ್ಕೆ ಹೊರೆಯಾಗುತ್ತೆ ಅನ್ನುವಂಥದ್ರ ಎಲ್ಲ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಇಲ್ಲಿ ಈ ಒಂದು ಯೋಜನೆ ಜಾರಿ ಮಾಡೋದು ಈಗ ಸದ್ಯಕ್ಕೆ ಬೇಡ ಅನ್ನುವಂಥದ್ರ ಬಗ್ಗೆನೂ ಕೂಡ ಕೆಲವೊಂದಿಷ್ಟು ಜನ ಸಚಿವರು ಶಾಸಕರು ಹೇಳಿದರು. ಅದೇ ಒಂದು ನೋಡೋದಾದ್ರೆ ಈಗ ಯಾವುದೇ ಪಕ್ಷ ಬಂದ್ರೂ ಈಗ ಅನ್ಯಾಯ ಆಗ್ತಾ ಇರುವಂಥದ್ದು ಸರ್ಕಾರಿ ನೌಕರರಿಗೆ ಅನ್ನುವಂಥದ್ದು ನೋಡ್ಬೋದು. ಈ ಒಂದು ಪರಿಸ್ಥಿತಿ ಇದೇ ರೀತಿ ಮುಂದುವರೆದ್ರೆ ಸರ್ಕಾರಿ ನೌಕರರು ಯಾವ ಹಾದಿಯನ್ನು ತುಳಿಬೇಕು ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಸೊ ಮುಂದೆ ಸರ್ಕಾರಿ ನೌಕರರ ಅಸಮಾಧಾನ ಯಾವಾಗ ಸ್ಫೋಟಗೊಳ್ಳುತ್ತೆ, ಯಾವಾಗ ಹೋರಾಟವನ್ನು ಮಾಡ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕು. ಆಲ್ರೆಡಿ ಈಗ ಈ ಮಂತ್ ಕೊನೆಯಲ್ಲಿ ನಾವು ಹೋರಾಟ ಮಾಡೋದಕ್ಕೆ ಎಲ್ಲ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು ಅನ್ನುವಂಥದ್ರ ಬಗ್ಗೆ CS ಷಡಕ್ಷರಿ ಅವರು ಸರ್ಕಾರಿ ನೌಕರರಿಗೆ ಒಂದು ಕರೆಯನ್ನು ಕೊಟ್ಟಿರುವಂಥದ್ದನ್ನು ನೋಡ್ಬೋದು. ಈ ವೀಕು ಈ ಒಂದು ತಿಂಗಳ ಎಂಡಲ್ಲಿ ಅಥವಾ ಮುಂದಿನ ಒಂದು ತಿಂಗಳ ಫಸ್ಟ್ ವೀಕಲ್ಲಿ ಹೋರಾಟ ಮಾಡ್ತೀವಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಇಲ್ಲಿ ಹೇಳಲಾಗಿದೆ ಅನ್ನುವಂಥದ್ದು. ಸೊ ವೀಕ್ಷಕರೇ, ಈ ಒಂದು 7ನೇ ವೇತನ ಆಯೋಗದ ಬಿಕ್ಕಟ್ಟು ಯಾವ ರೀತಿ ಬಗೆಹರಿಯುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.